ಬೇಳೆ ಸಾಂಬಾರು ತಿಂದು ಬೇಜಾರಾಗಿದ್ದರೆ, ಬಾಯಿ ಕೆಟ್ಟಿದ್ರೆ ಅಥವಾ ಒಂದು ಟೈಮ್ಗೆ ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ, ಈ ರೀತಿ ಹುಣಸೆ ಹುಳಿಯನ್ನು ಒಮ್ಮೆ ಟ್ರೈ ಮಾಡಿ. ಅದೇನೋ ಹೇಳ್ತಾರಲ್ಲ, ಸ್ವರ್ಗಕ್ಕೆ ಮೂರೇ ಗೇಣು ಅಂತ, ಆ ರೀತಿ ನೀವೇ ಹೇಳ್ತೀರಾ. ಬನ್ನಿ ಈ ಸಿಂಪಲ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ 3 ಈರುಳ್ಳಿನ ಉದ್ದುದ್ದವಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3ರಿಂದ 4 ಕಡ್ಡಿ ಕರಿಬೇವನ್ನು ತಗೊಂಡಿದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಅದನ್ನು ಪೀಸಾಗಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ನಾವು ತಿನ್ನಬೇಕಾದ್ರೆ ಅದು ಒಂದೊಂದು ಪೀಸು ಆವಾಗವಾಗ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಹುಣಸೆಹಣ್ಣ ನೆನೆಸಿಟ್ಟಿದ್ದೆ, ಅದನ್ನು ಸೋಸ್ಕೊಂಡು ಅದರಲ್ಲಿ ಏನೇ ಕಸ ಇದ್ರೂ ಹೋಗಲಿ ಅಂತ ಸೋಸ್ಕೊತಾ ಇದ್ದೀನಿ. ನೋಡಿ, ಇದು ರೆಡಿ ಆಯಿತು. ನೆಕ್ಸ್ಟು ಒಂದು ಪಾತ್ರೆಗೆ 4ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಕರಿಬೇವನ್ನು ಹಾಕ್ಕೊಂಡೆ. ಇದಾದ ಮೇಲೆ ನಾವು ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ವರೆಗೂ, ಶೇಡ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹೆಚ್ಚಾಗಿ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಅನ್ನಕ್ಕೆ ಕಲಿಸ್ಕೊಂಡಾಗ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಬೇಯಲಿ ಅಂತಂದ್ಬಿಟ್ಟು ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು ಬೇಯ್ತಾ ಇದ್ದಂಗೆ ನೋಡಿ, ಇವಾಗ ಇಷ್ಟು ಬೆಂದಿದೆ. ಇಷ್ಟು ಆದರೆ ಸಾಕು. ಇದಕ್ಕೆ ನಾವು ಖಾರದ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡಬೇಕಾಗುತ್ತೆ. ನಾವು ಫಸ್ಟು ಹುಣಸೆ ರಸನ ಹಾಕಿ ಅದಾದಮೇಲೂ ಹಾಕ್ಕೊಳ್ಬೋದು. ಆದರೆ ಇದು ಖಾರದ ಪುಡಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ರುಚಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಅದು ಫ್ರೈ ಆಗ್ತಿದ್ದಂಗೆ ಒಂದು ನಿಮಿಷ ಅಷ್ಟು ಫ್ರೈ ಮಾಡಿ ಅದನ್ನು. ಅದಾದಮೇಲೆ ನಾವು ಹುಣಸೆ ರಸನ ಸೇರಿಸ್ಕೊಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನೀರು. ಇದು ಸ್ವಲ್ಪ ಬೆಂದು ಸ್ವಲ್ಪ ಗಟ್ಟಿಯಾಗಬೇಕು. ಗಟ್ಟಿ ಆದಮೇಲೆ ಮತ್ತೆ ನಾವು ಅದಕ್ಕೆ ನಮಗೆ ಯಾವ ರೀತಿ ಬೇಕೋ ಕನ್ಸಿಸ್ಟೆನ್ಸಿ, ಆ ರೀತಿ ನಾವು ಗೊಜ್ಜನ್ನು ಮಾಡಿಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ತೆಂಗಿನ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಆ ಪೀಸಸ್ಗಳು ಹಾಗೇ ಇರಬೇಕು. ಕಟ್ ಮಾಡಿ ನೀವು ಬೇಕಿದ್ರೂ ಹಾಕ್ಬೋದು. ನಾನು ಇಲ್ಲಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಇದು ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ ಗಟ್ಟಿ ಆಗುತ್ತೆ ಅಲ್ವಾ, ಅದು ಗಟ್ಟಿ ಆದಮೇಲೆ ಮತ್ತೆ ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಬೇಯ್ತಾ ಇರಬೇಕು. ಅದು ನೀರು ಇರೋದೆಲ್ಲ ಆವಿ ಆಗಬೇಕು. ಮುಚ್ಚಿಡೋಕ್ಕೆ ಹೋಗಬೇಡಿ. ಇದು ಇದೇ ಥರನೇ ಬೇಯ್ತಾ ಇರಲಿ. ನೋಡಿ, ಇವಾಗ ಎಷ್ಟು ನೀರು ಕಡಿಮೆ ಆಗಿದೆ ಅಂತ. ಹುಣಸೆ ರಸ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹುಣಸೆ ಗೊಜ್ಜು ಈ ಥರ ಗಟ್ಟಿ ಆದಮೇಲೆ ಮತ್ತೆ ನಮಗೆ ಯಾವ ರೀತಿ ಬೇಕು, ತೆಳುವಾಗಿ ಬೇಕಿದ್ರೆ ತೆಳುವಾಗೂ ಮಾಡ್ಕೋಬೋದು, ಗಟ್ಟಿ ಇದ್ದರೆ ಹಾಗೇನೂ ಗಟ್ಟಿಯಾಗೂ ತಿನ್ಬೋದು. ನಾನು ಅನ್ನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೇ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟೆಲ್ಲ ವೆರೈಟಿ ಮಾಡ್ಬೋದು ಅಂತ ನೀವು ಈ ಹುಣಸೆ ಹುಳಿನ ಟ್ರೈ ಮಾಡಿದ್ರೆ ಖಂಡಿತ ಹೇಳ್ತೀರಾ. ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದನ್ನು. ಈ ರೆಸಿಪಿನ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ಅವರು ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ಅಡುಗೆ ತಿಂದು ಬೋರ್ ಆಗಿದ್ದರೆ ಬೇಳೆ ಬೇಯಿಸೋ ಹಾಗಿಲ್ಲ, ಕುಕ್ಕರ್ ಕೂಗಿಸೋ ಹಾಗಿಲ್ಲ. ಹುಳಿ ಹುಳಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಒಮ್ಮೆ ಟ್ರೈ ಮಾಡಿ. ಮತ್ತೆ ನೀವೇ ಮಾಡ್ತೀರಾ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ನನಗೆ ಅದು ಸ್ಮೆಲ್ ಬರ್ತಾ ಇದ್ದರೆ ನನಗೆ ಅದು ಟೇಸ್ಟ್ ನನಗೆ ತಡೆಯೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ.
ನೋಡಿ ಇನ್ನೂ ಒಂದು ಸಾರಿ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಲೇಬೇಕು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಾಗಿ ಥ್ಯಾಂಕ್ ಯು.